ಎಲ್ಲರಿಗೂ ಪ್ರೇಸ್ ದಿ ಲಾರ್ಡ್. ನನ್ನ ಪ್ರೀತಿಯ ದೇವರ ಮಕ್ಕಳೇ, ಮುಂಜಾನೆ ಸಮಯದಲ್ಲಿ ಪ್ರತಿದಿನ ದೇವರೊಂದಿಗೆ ಬರುವ ವಾಗ್ದಾನವನ್ನು ಎಷ್ಟು ಜನ ನೋಡುವಂತರಾಗಿದ್ರು ಪ್ರಿಯರೇ, ನಿಮ್ಮೆಲ್ಲರಿಗೂ ನಾನು ಯೇಸು ಕ್ರಿಸ್ತ ನಾಮದಲ್ಲಿ ಎಲ್ಲರಿಗೂ ವಂದನೆಗಳು ತಿಳಿಸುವಂತಳಾಗಿದ್ದೀನಿ ಪ್ರಿಯರೇ. ಮುಂಜಾನೆ ಸಮಯದ್ದು ಪ್ರಾರ್ಥನೆ ಮಾಡ್ಕೊಂಡಿದ್ದಾರೆ ಪ್ರಿಯರೇ, ವಾಕ್ಯವನ್ನು ಓದ್ಕೊಂಡಿದ್ದಾರೆ ಪ್ರಿಯರೇ. ಮುಂಜಾನೆ ಸಮಯದಲ್ಲಿ ದೇವರು ನಮಗೆ ಎಷ್ಟು ಒಳ್ಳೆ ಅದ್ಭುತ ರೀತಿಯಾಗಿ ವಾಗ್ದಾನ ಮೂಲಕವಾಗಿ ನಿಮ್ಮ ಜೊತೆ ಆತನ ಮಾತಾಡುವಂತ ದೇವರು ಆತನಾಗಿದೆ ಪ್ರಿಯರೇ. ಈ ಮುಂಜಾನೆ ಸಮಯದಲ್ಲಿ ನಮಗೆ ದೇವರು ಕೊಟ್ಟಿರುವಂತ ಅದ್ಭುತ ವಾಗ್ದಾನವನ್ನು ನಾವು ಧ್ಯಾನಿಸಿಕೊಳ್ಳೋಣ ಪ್ರಿಯರೇ. ಯೆರೆಮೀಯ 20ನೇ ಅಧ್ಯಾಯ 11ನೇ ವಚನ. ಯೆಹೋವನಾದರೂ ಭಯಂಕರ ಶೂರನಾಗಿ ನನ್ನ ಸಂಗಡ ಇದ್ದಾನೆ, ಆದುದರಿಂದ ನನ್ನ ಹಿಂಸೆಕರು ಗೆಲ್ಲದೆ ಮುಗ್ಗರಿಸುವರು. ಹಲ್ಲೆಲೂಯಾ. ನನ್ನ ಪ್ರೀತಿಯ ಸಹೋದರ ಸಹೋದರಿ, ಮುಂಜಾನೆ ಸಮಯದಲ್ಲಿ ದೇವರು ನಮಗೆ ಎಷ್ಟು ಒಳ್ಳೆ ಅದ್ಭುತ ರೀತಿಯಾಗಿ ವಾಗ್ದಾನ ಮೂಲಕವಾಗಿ ನಿಮ್ಮ ಜೊತೆ ಆತನ ಮಾತಾಡುವಂತ ದೇವರು ಆತನ ಪ್ರಿಯರೇ. ನಮ್ಮ ಜೀವಿತದಲ್ಲಿ ಹಿಂಸೆಕರು ನಮ್ಮನ್ನು ಎಷ್ಟೇ ನಮ್ಮ ಜೊತೆ ಹೋರಾಡಿದಾಗ, ಎಷ್ಟೇ ನಮ್ಮನ್ನು ಹಿಂಸೆ ಪಡಿಸುವಾಗ, ಏನೇ ವಿಷಯದಲ್ಲಿ ನಮ್ಮನ್ನು ಏನ್ ಮಾಡ್ಬೇಕಂತ ಆಲೋಚನೆ ಮಾಡ್ತಿದ್ರು ಪ್ರಿಯರೇ, ಆದ್ರೆ ಭಯಂಕರ ಶೂರನಾಗಿ ನಮ್ಮ ಜೊತೆಲಿದ್ದಂಥ ದೇವರು, ಸರ್ವಶಕ್ತನಾದ ದೇವರು, ಆತನು ನಮ್ಮ ಜೊತೆಲಿರುವಂಥ ದೇವರು ಆತನಾಗಿದೆ ಪ್ರಿಯರೇ. ಆತ್ಮಿಕ ವಿಷಯದಲ್ಲಿ ಆಗಿರ್ಬೋದು, ಸೇವೆ ವಿಷಯದಲ್ಲಿ ಆಗಿರ್ಬೋದು, ಕುಟುಂಬ ವಿಷಯದಲ್ಲಿ ಆಗಿರ್ಬೋದು, ಒಂದು ರೋಗ ಹಿಂಸೆ ಇದೆ, ನಮ್ಮನ್ನು ಹಿಂಸಿಕರು ನಮ್ಮನ್ನ ಮೇಲೆ ಆ ರೀತಿಯಾಗಿ ಆರೋಪಗಳು ಮಾಡಬಹುದು ಪ್ರಿಯರೇ. ಆದ್ರೆ ದೇವರು ಅದ್ಭುತ ರೀತಿ ವಾಗ್ದಾನ ಮಾಡ್ತಾ ಇದ್ದಾರೆ, ನಾ ನಿಮ್ಮ ಜೊತೆಯಲ್ಲಿದ್ದೇನೆ, ನಿಮ್ಮ ಹಿಂಸೆಕರು ನಿಮ್ಮಿಂದ ಏನ್ ಮಾಡಕ್ ಸಾಧ್ಯ ಇಲ್ಲ, ನಿಮ್ಮ ಜೊತೆಯಲ್ಲಿದ್ದ ನಾನು ನಿಮ್ಗೆ ನಡೆಸ್ತೀನಿ ಎಂಬುದಾಗಿ ದೇವರು ವಾಗ್ದಾನ ಮಾಡ್ತಿದ್ದಾರೆ ಪ್ರಿಯರೇ. ಎಷ್ಟು ಜನರು ಭಯ ಪಡ್ತಿದ್ರ, ನಮ್ಮ ಹಿಂಸೆಕರು ನಮ್ಮನ್ನು ಬಲಹೀನತೆ ಸ್ಥಿತಿಯಲ್ಲಿ ನಮ್ಮನ್ನು ಯಾವುದೇ ಒಂದು ಸಮಸ್ಯೆಗಳು ಎದುರು ಮಾಡುವಾಗ, ಎಷ್ಟೇ ನಮ್ಮ ಸ್ನೇಹಿತರ ಅಂದ್ಕೊಂಡಿದೀವಿ, ಆದ್ರೆ ನಮ್ಮನ್ನು ಶತ್ರುಗಳಾಗಿ ನಮ್ಮನ್ನು ಈ ರೀತಿಯಾಗಿ ನೋಡಿದರೆ, ಅನೇಕ ರೀತಿಯಾಗಿ ನಮ್ಮನ್ನು ಬಾಧೆ ಪಡಿಸಿದ್ದಾರೆ ಅಂತ ಹೇಳಿ ನೀವು ಭಯ ಪಡ್ತಿದ್ದೀರ ಪ್ರಿಯರೇ. ಆದ್ರೆ ದೇವರು ಅದ್ಭುತ ರೀತಿಯಾಗಿ, ನಾ ನಿಮ್ಮ ಶೂರನಾಗಿ, ನಾ ನಿಮ್ಮ ಜೊತೆಲಿದ್ದೆ, ನೀವು ಯಾವ ವಿಷಯದಲ್ಲಿ ಭಯ ಪಡಬೇಡ್ರಿ, ನಾ ನಿಮ್ಮ ಜೊತೆಲಿದ್ದೀನಿ ಎಂಬುದಾಗಿ ದೇವರು ವಾಗ್ದಾನ ಮಾಡ್ತಿದ್ದಾರೆ ಪ್ರಿಯರೇ. ಹಿಂಸೆಕರು ಗೆಲ್ಲದೆ ಮುಗ್ಗರಿಸುವರು. ಹಿಂಸೆಕರು ನಮ್ಮ ಮೇಲೆ ಎಷ್ಟೋ ವಿರೋಧಿಗಳು, ಹಿಂಸೆಕರು ಅಂದ್ರೆ ಯಾವ ವಿಷಯದಲ್ಲಿ ಯಾವ ರೀತಿಯಾಗಿ ಹಿಂಸೆಕರು ನಮ್ಮ ಮೇಲೆ ಬಂದ್ರು ಕೂಡ ಅವರು ಗೆಲ್ಲದೆ ಸೋತು ಹೋಗುವರು ಎಂಬುದಾಗಿ ನೋಡ್ತೀವಿ ಪ್ರಿಯರೇ. ಅದು ಸರ್ವಶಕ್ತನಾದ ದೇವರು ನಮ್ಮ ಜೊತೆಲಿದ್ದು ಆತನ ನಮ್ಮ ಹಿಂಸೆಕರಿಂದ ಎಲ್ಲವನ್ನು ತಪ್ಪಿಸಿ ಅವ್ರಿಗೆ ಅವಮಾನ ಪಡಿಸುವಂತ ದೇವರು ಪ್ರಿಯರೇ. ಮುಂಜಾನೆ ಸಮಯ ಎಷ್ಟು ಜನರು ನೀವು ವಾಗ್ದಾನ ಗಟ್ಟಿಯಾಗಿ ಹಿಡ್ಕೊಂಡು ನೀವು ಪ್ರಾರ್ಥನೆ ಮಾಡ್ಕೊಡ್ತಿದ್ದೀರಾ. ಯಾವ ಮನುಷ್ಯರ ಮೇಲೆ ನೀವು ಆಧಾರ ಇಡುವುದು ವ್ಯರ್ಥ ಪ್ರಿಯರೇ, ಯಾವ ಸ್ನೇಹಿತರ ಮೇಲೆ, ಯಾವ ರಾಜ್ಯಕ್ಕೆ ಮೇಲೆ, ಯಾವ ಸೇವಕರ ಮೇಲೆ, ಆದ್ರೆ ಯಾವ ರೀತಿಯಾಗಿ ನೀವು ಯಾರ ಮೇಲೆ ನಂಬಿಕೆ ವಿಶ್ವಾಸ ಇಡುವುದು ವ್ಯರ್ಥ ಪ್ರಿಯರೇ. ಆದರೆ ದೇವ್ರ ಮೇಲೆ ನಂಬಿಕೆ ವಿಶ್ವಾಸ ಇಡಿರಿ. ಎಲ್ಲ ಹಿಂಸೆಕರಿಂದ ಬಿಡಿಸುವಂತ ದೇವರು, ನಮಗೆ ಸಹಾಯ ಮಾಡುವಂತ ದೇವರು, ನಮ್ಮ ಜೊತೆಲಿರುವಂತ ದೇವರು ಆತನೆಂಬುದಾಗಿ ನೀವು ನಂಬಿಕೆ ವಿಶ್ವಾಸ ಇಟ್ಟಾಗ ದೇವ್ರ ನಿಮ್ಮ ಕುಟುಂಬದಲ್ಲಿ ಅದ್ಭುತ ರೀತಿಯಾಗಿ ಎಲ್ಲಾ ವಿಷಯದಲ್ಲಿ ಆತ ನಿಮ್ಮ ಜೊತೆಲಿ ನಡೆಸುವಂತ ದೇವ್ರ ಪ್ರಿಯ. ಎಲ್ಲ ಹಿಂಸೆಕರ ವಿಷಯದಲ್ಲಿ ಆಗಿರ್ಬೋದು, ನಿಮ್ಮ ಕುಟುಂಬ ಸಮಸ್ಯೆಗಳ ವಿಷಯ ಆಗಿರ್ಬೋದು, ಪ್ರತಿಯೊಂದು ವಿಷಯದಲ್ಲಿ ದೇವರು ಶೂರನ ಹಾಗೆ ನಮ್ಮ ಜೊತೆಲಿದ್ದು ಆತ ನಮ್ಮ ಅದ್ಭುತ ರೀತಿಯಾಗಿ ನಮ್ಮ ಸಹಾಯ ಮಾಡಿ ನಮ್ಮ ಜೊತೆಲಿರುವಂತ ದೇವರು ಆತನಿಗೆ ಪ್ರಿಯ. ಮುಂಜಾನೆ ಸಮಯದಲ್ಲಿ ಈ ವಾಗ್ದಾನ ಗಟ್ಟಿಯಾಗಿ ಹಿಡ್ಕೊಂಡು ನೀವು ಪ್ರಾರ್ಥನೆ ಮಾಡ್ಕೊಡ್ರಿ. ದೇವ್ರು ನಮ್ಮ ಜೊತೆಲಿರುವಂತ ದೇವ್ರು, ನಮಗೆ ಸಹಾಯ ಮಾಡುವಂತ ದೇವರು, ಅದ್ಭುತ ರೀತಿಯಾಗಿ ನಡೆಸುವಂತ ದೇವ್ರು ಆತನ ಎಂಬುದಾಗಿ ನೀವು ವಾಗ್ದಾನ ಗಟ್ಟಿಯಾಗಿ ಹಿಡ್ಕೊಂಡು ಪ್ರಾರ್ಥನೆ ಮಾಡ್ಕೊಳ್ಳುವಾಗ ದೇವ್ರು ನಿಮ್ಮ ಜೀವಿತದಲ್ಲಿ ಈ ವಾಗ್ದಾನ ಆತ ನೆರವೇರಿಸಿ ಆಶಿಸು ಬಲಪಡಿಸುವಂತ ದೇವರು ಆತನಾಗಿದ್ದ ಪ್ರಿಯರೇ. ಆಮೇನ್. ಪ್ರಾರ್ಥನೆ ಮಾಡ್ಕೊಳ್ಳೋಣ. ಪರಿಶುದ್ಧನೇ ಅಪ್ಪ ತಂದೆ, ಸ್ತೋತ್ರವಾಗಲಿ. ಮುಂಜಾನೆ ಸಮಯ ಎಷ್ಟು ಜನರು ವಾಗ್ದಾನ ಗಟ್ಟಿಯಾಗಿ ಹಿಡ್ಕೊಂಡು ಪ್ರಾರ್ಥನೆ ಮಾಡ್ಕೊಳ್ಳುವಾಗ ತಂದೆ, ಅವರ ಕುಟುಂಬದಲ್ಲಿ ವಾಗ್ದಾನ ನೆರವೇರಿಸಿ ಆಶಿಸು ಬಲಪಡಿಸಿ ಪ್ರಭಾ. ರೋಗದಲ್ಲಿದ್ದಂತ ಮಕ್ಕಳಿಗೆ ಬಿಡುಗಡೆ ಕೊಡ್ರಿ ಪ್ರಭಾ, ಸಮಸ್ಯೆಗಳಿದ್ದಂತ ಮಕ್ಕಳಿಗೆ ಸ್ವಸ್ಥತೆ ಬಿಡುಗಡೆ ಕೊಡ್ರಿ ಪ್ರಭಾ. ಎಷ್ಟು ಜನ ಕೋಟಿಗೆ ಶಿಷ್ಯದಿಂದ ಭಯದಿಂದ ಅದೇ ರೀತಿಯಾಗಿ ಜೀವಿಸ್ತಾರೆ ತಂದೆ, ಆ ಕೋಟಿಗೆ ಶಿಷ್ಯದಿಂದ ಬಿಡುಗಡೆ ಕೊಡ್ರಿ ಪ್ರಭಾ. ಎಷ್ಟು ಜನರು ಈ ಮುಂಜಾನೆ ಸಮಯ ವಾಗ್ದಾನವನ್ನು ಕೇಳಿ ಆತ್ಮರೀತಿಗೆ ರಿಸೀವ್ ಮಾಡ್ಕೊಂಡು ಅವ್ರು ಪ್ರಾರ್ಥನೆ ಮಾಡ್ಕೊಳ್ಳುವಾಗ ತಂದೆ, ಅವರ ಕುಟುಂಬದಲ್ಲಿ ವಾಗ್ದಾನ ನೆರವೇರಿಸಿ ಆಶಿಸು ಬಲಪಡಿಸಿ ಪ್ರಭಾ. ತಂದೆ ದೇವ್ರೆ, ಎಷ್ಟು ಜನರು ಲೈಕ್ ಮಾಡ್ತಿದ್ರು ಪ್ರಭಾ, ಅವ್ರ ಕುಟುಂಬದಲ್ಲಿ ಇನ್ನೂ ಹೆಚ್ಚಾಗಿ ಆಶಿಸು ಬಲಪಡಿಸಿದ್ರು ಪ್ರಭಾ. ಈ ವಾಗ್ದಾನ ಎಷ್ಟು ಜನರು ಶೇರ್ ಮಾಡ್ತಿದ್ರು ಪ್ರಭಾ, ಅವ್ರ ಕುಟುಂಬದಲ್ಲಿ ಇನ್ನೂ ಹೆಚ್ಚಾಗಿ ಆಶಿಸು ಬಲಪಡಿಸಿದ್ರು ಪ್ರಭಾ. ಎಷ್ಟು ಜನರು ಹುಟ್ಟಿನ ಹಬ್ಬ ಇದೆ ತಂದೆ, ಅವರಿಗೆ ಶುಭವು ಆಶೀರ್ವಾದವು ನೀವು ದಯಪಾಲಿಸಿಕೊಟ್ರು ಪ್ರಭಾ. ಎಷ್ಟು ಜನರ ಮ್ಯಾರೇಜ್ ಇದೆ ತಂದೆ, ಅವರಿಗೆ ಇನ್ನೂ ಹೆಚ್ಚಾಗಿ ಆಶಿಸು ಬಲಪಡಿಸಿ ಪ್ರಭಾ. ತಂದೆ ದೇವರು ವಾಗ್ದಾನ ಕೇಳುವಂತ ಪ್ರತಿಯೊಬ್ಬರ ಕುಟುಂಬದಲ್ಲಿ ತಂದೆ ನೀವು ಹೆಚ್ಚೆಚ್ಚಾಗಿ ತಂದೆ ಈ ವಾಗ್ದಾನ ನೆರವೇರಿಸಿ ಆಶಿಸು ಬಲಪಡಿಸಬೇಕಂತೇಳಿ ನಜರೇತಿನ ಯೇಸು ಕ್ರಿಸ್ತ ನಾಮದಲ್ಲಿ ಪರಿಶುದ್ಧಳ ನಾಮದಲ್ಲಿ ಬೇಡಿ ಹೊಂದಿದ್ದೇನೆ ತಂದೆ. ಆಮೇನ್. ಎಲ್ಲರಿಗೂ ಪ್ರೈಸ್ ದಿ ಲಾರ್ಡ್.